ನೋಡಿ, ಈಗ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ತರಲಾಗ್ತದೆ. ಬೆಂಗಳೂರಿಂದ ವಯಾ ನೆಲಮಂಗಲ, ಕುಣಿಗಲ್, ಬೆಳ್ಳೂರು ಕ್ರಾಸ್, ಹಿರಿಸಾವೆ ಮುಖಾಂತರ ಚನ್ನರಾಯಪಟ್ಟಣ ಮುಖಾಂತರ ಹಾಸನಕ್ಕೆ ಬರ್ತದೆ. ಹಾಸನದಲ್ಲಿ ಒಂದು ಎಕ್ಸ್ಪ್ರೆಸ್ ಹಾಸನ ಹೈವೇಯಿಂದ ಹಾಸನ ಟೌನ್ಗೆ ಎಂಟರ್ ಆಗ್ತದೆ, ಭುವನಹಳ್ಳಿ ಕ್ರಾಸ್ ಅಂತ. ಅಲ್ಲಿ ನಂತರ ಡೈರಿ ಸರ್ಕಲ್ಲು, ಆಮೇಲೆ HDMC ಬ್ಯಾಂಕು, ನಂತರ HDCC ಬ್ಯಾಂಕು, ನಂತರ NR ಸರ್ಕಲ್ಲು, ಅದರ ನಂತರ ಚನ್ನಪಟ್ಟಣ ಸರ್ಕಲ್ ಮುಖಾಂತರ ಮತ್ತು ಮೊಸಳೆ ಹೊಸೂರು ಮುಖಾಂತರ ಮೊದಲನೇದಾಗಿ ಮಾನ್ಯ ರೇವಣ್ಣ ಅವರ ಮನೆ ಹತ್ರ ಬರ್ತದೆ. ಅಲ್ಲಿ ಬಂದು ಪಾರ್ಥಿವ ಶರೀರವನ್ನು ಪಬ್ಲಿಕ್ ದರ್ಶನಕ್ಕೋಸ್ಕರ ಇಡಲಾಗ್ತದೆ. ಅದಕ್ಕೂ ಸಹ ನಾವು ಅರೇಂಜ್ಮೆಂಟ್ಸ್ನ ಮಾಡ್ತಾ ಇದ್ವಿ. ಸಂಜೆ ಪಾರ್ಥಿವ ಶರೀರ ಇಲ್ಲಿ ಹೊಳೆನರಸೀಪುರಕ್ಕೆ ರೀಚ್ ಆಗ್ತಾ ಇದೆ. ಅದರ ನಂತರ ನಾಳೆ ಸುಮಾರು 11 ಗಂಟೆಗೆ ಮನೆಯಿಂದ ಹೊರಟು ಹೊಳೆನರಸೀಪುರದ ಒಂದು ಕೆಲವು ಬೀದಿಗಳಲ್ಲಿ ಹೋಗಿ ನಂತರ ಈ ಸ್ಥಳಕ್ಕೆ ತರಲಾಗ್ತದೆ. ಇದಕ್ಕೋಸ್ಕರ ನಾವು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ವಿಶೇಷವಾದ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ನಾವು ಮಾಡಲಾಗ್ತಾ ಇದೆ. ಸೊ ನಾನು IGP ಸದರ್ನ್ ರೇಂಜ್ ಆಗಿ ನಾನು ಸಹ ಇಲ್ಲಿದ್ದೀನಿ. ನಮ್ಮ ಹಿರಿಯ ಅಧಿಕಾರಿಗಳು ಸಹ ನಮಗೆ DG ಸಾಹೇಬರು ಮತ್ತು ADG ಲಾ ಅಂಡ್ ಆರ್ಡರ್ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಿಂದ ಫೋರ್ಸ್ ಏನು ಬೇಕು ಅದನ್ನು ಸಾಕಷ್ಟು ಕೊಟ್ಟಿದ್ದಾರೆ. ನಮ್ಮ 5 ಜಿಲ್ಲೆಯ 5 SP ಗಳು ಸೇರಿಸ್ಕೊಂಡು ಸಾಕಷ್ಟು ಅಡಿಷನಲ್ SPs ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇತರ ವೃಂದದ ಅಧಿಕಾರಿಗಳು, DSPs, ಅಡಿಷನಲ್ SPs, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಸಿಬ್ಬಂದಿಗಳು ಮತ್ತು KSRP ಪ್ಲಟೂನ್ಸು, ನಮ್ಮ QRTs, DR ಪ್ಲಟೂನ್ಸ್ ಎಲ್ಲ ಸೇರಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಒಂದು ಮುತುವರ್ಜಿ ವಹಿಸಿ ನಾವು ಕರೆಕ್ಟಾಗಿ ಒಂದು ನಾವು ಬಂದೋಬಸ್ತ್ನ ಮಾಡಬೇಕು, ಇದನ್ನು ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ಹೇಳ್ಕೊಂಡು ತಯಾರು ಮಾಡ್ಕೊತಾ ಇದ್ದೇವೆ. ಇದ್ರ ಜೊತೆಗೆ VVIP ಸಹ ಸಾಕಷ್ಟು VVIP ಸಹ ಬರ್ತಾ ಇದ್ದಾರೆ. ಅದ್ರನ್ನು ಅರೇಂಜ್ಮೆಂಟ್ ಸಹ ಮಾಡಿಕೊಂಡು ಯಾವುದೇ ರೀತಿಯ ತೊಂದರೆ ಆಗದಂಗೆ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯ ನಡೆಯೋ ರೀತಿಯಲ್ಲಿ ನಾವು ಎಲ್ಲ ಪ್ರಿಪ್ರೇಷನ್ನ ಸಹ ನಾವು ಮಾಡ್ಕೊತಾ ಇದ್ದೇವೆ. ಅದನ್ನು ನೋಡ್ತಾ ಇದ್ದೇವೆ. ಈಗ ಇಲ್ಲಿ ಹರದನಹಳ್ಳಿ ಹತ್ರ ಈ ಜಾಗಕ್ಕೆ ಹತ್ತಿರದಲ್ಲೇ ಒಂದು 2 ಹೆಲಿಪ್ಯಾಡ್ ಇದೆ, ಅದನ್ನು ನೋಡ್ತಾ ಇದ್ದೇವೆ. ಇದರ ನಂತರ ಇನ್ನು ಹೆಚ್ಚಿನದಾಗಿ ಅವಶ್ಯಕತೆ ಕಂಡು ಬಂದರೆ ನಮಗೆ ಹೊಳೆನರಸೀಪುರ ಟೌನ್ನಲ್ಲಿ 3 ಹೆಲಿಪ್ಯಾಡ್ಸ್ ಇದೆ ಜೂನಿಯರ್ ಕಾಲೇಜ್ ಗ್ರೌಂಡ್ ಪಕ್ಕದಲ್ಲಿ. ಅದನ್ನು ಸಹ ನಾವು ಪರಿಶೀಲನೆ ಮಾಡಿಕೊಂಡು ಯಾವ ಥರ ಅವಶ್ಯಕತೆ ಇದೆ ಅದ್ರ ತಕ್ಕನಾಗ ಅದನ್ನು ಉಪಯೋಗಿಸ್ಕೊತೇವೆ. ಇದ್ರ ಜೊತೆಗೆ ಸಾಕಷ್ಟು ಇವರು ಜನಗಳು ಇಲ್ಲಿ ಒಂದು ಅಂತಿಮ ದರ್ಶನ ತಗೊಳ್ಳಿಕ್ಕೆ ಈ ಫ್ಯೂನರಲ್ ಪ್ಲೇಸ್ ಇರ್ಬೋದು ಮತ್ತು ವಿವಿಂಗ್ ಪ್ಲೇಸ್ ಏನು ಹೊಳೆನರಸೀಪುರದಲ್ಲಿ ಬರೋದ್ರಿಂದ ಪಾರ್ಕಿಂಗ್ ಅರೇಂಜ್ಮೆಂಟ್ಸ್ ಮತ್ತು ಟ್ರಾಫಿಕ್ ಅರೇಂಜ್ಮೆಂಟ್ ಸಹ ಹೆಚ್ಚಿನದಾಗಿ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ಸಹ ಹೆಚ್ಚಿನದಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ನೆನ್ನೆ ರಾತ್ರಿಯಿಂದ ನಮ್ಮ ಎಲ್ಲ ಅಧಿಕಾರಿಗಳು ಸಹ ಇಲ್ಲಿ ಈ ಜಾಗಗಳನ್ನ ವಿಸಿಟ್ ಮಾಡಿ ನೋಡ್ತಾ ಈ ಪ್ರಿಪ್ರೇಷನ್ಸ್ನ ಮಾಡ್ಕೊತಾ ಇದ್ದೇವೆ. ಓವರ್ ಆಲ್ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ನಾವೆಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಗೋದಂತೆ ನೋಡ್ಕೊತೇವೆ. ಹೌದು, ಸದ್ಯಕ್ಕೆ ಡೈವರ್ಷನ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೇವೆ. ಒಂದು ಹಿಂದೆ ಹಳ್ಳಿ ಮೈಸೂರು ಕಡೆಯಿಂದ, ಬೇರಿಯ ಕಡೆಯಿಂದ, ಮತ್ತೆ ಈ ಕಡೆ ಹಾಸನ ಚನ್ನಪಟ್ಟಣ ಸರ್ಕಲ್ಲು ಮತ್ತೆ ಆ ಥರ ಕೆಲವು ಪಾಯಿಂಟ್ಸ್ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಡೈವರ್ಷನ್ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ, ಯಾಕೆಂದರೆ ಹೊಳೆನರಸೀಪುರ ಒಂದು ಇಂಪಾರ್ಟೆಂಟ್ ಹೈವೇ ಇರೋದ್ರಿಂದ ಈ ಫ್ಯೂನರಲ್ ಬರುವಂಥವ್ರನ್ನ ಮಾತ್ರ ಅಲೋ ಮಾಡಿ, ಆದಷ್ಟು ಟ್ರಕ್ಸು ಮತ್ತೆ ಏನು ಈ ಗೂಡ್ಸ್ ವೆಹಿಕಲ್ಸ್ ಇದೆ ಅದನ್ನ ಡೈವರ್ಟ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಕನ್ವೀನಿಯಂಟ್ ಆಗುತ್ತೆ ಅಂತ ಎಲ್ಲ ರೀತಿಯಲ್ಲೂ ಮಾಡ್ಕೊತಾ ಇದ್ದೇವೆ. ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಡ್ರೈ ಡೇ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಯ್ತು ಆರ್ಡರ್? ಓಕೆ, ಅದು ಆಗಿದೆ. ರೈಟ್, ಥ್ಯಾಂಕ್ ಯು. TP ಬಂದ ಮೇಲೆ ಕನ್ಫರ್ಮ್ ಮಾಡ್ತೀವಿ, ಬರ್ಬೋದು. ಬಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆಫೀಸಿಂದ ನಮಗೆ ಕನ್ಫರ್ಮೇಷನ್ ಬಂದ ಮೇಲೆ ತಪ್ಪದೆ.